ಸರ್, ಗಾಳಿ ಆಂಜನೇಯ ಸ್ವಾಮಿದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದರು. ಇದಾದಮೇಲೆ ಅಲ್ಲೇನಾದ್ರು ಆಡಳಿತ ಮಂಡಳಿದಾರೋ ವೈಫಲ್ಯ ಇತ್ತು ಅಂತಂದರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು. ಏಕಾಏಕಿ ಮುಜರಾಯಿನವರು ಸುಮಾರು 40-50 ಕೋಟಿಯಷ್ಟು ಆದಾಯ ಇರುವಂಥ ಒಂದು ಸಂಸ್ಥೆಯನ್ನು ನೀವು ಮುಜರಾಯಿನವರು ಇವತ್ತು ಮುಜರಾಯಿಯವರು ತೊಗೊಂಡಿದ್ದಾರೆ ಅಂತಂತಂದರೆ ಇದು ಎಲ್ಲಿಗೆ ಹೋಗುತ್ತೆ, ಯಾವ ಥರ ಒಟ್ಟಾಣ ಆಗುತ್ತೆ? ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ, ಎಲ್ಲಿ ಎ ಗ್ರೇಡು ಟೆಂಪಲ್ಗಳಿದೆ, ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು ಅದು ಮತ್ತೆ ಅಕ್ವೇಷನ್ ಮಾಡಿಕೊಂಡು ಆ ದುಡ್ಡನ್ನ ತೊಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ. ದಯಮಾಡಿ ನಮ್ಮ ಒತ್ತಾಯ ಏನಿದೆ ಕೊಡಿ, ನಮಗೆ ಕೊಡಿ. ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನೇ ಅಕ್ವೇಷನ್ ಮಾಡ್ಕೊಳ್ಳೋಲ್ವಲ್ಲ ನೀವು? ಯಾಕೆ ನಿಮ್ಮ ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾಕೆ ಕಣ್ಣಾಗುತ್ತೆ? ಯಾಕೆ ಎ ಗ್ರೇಡ್ಗಳನ್ನ ನೀವು ಸಿ ಗ್ರೇಡ್ ತೊಗೊಳ್ಳಿ, ಸಿ ಗ್ರೇಡ್ ಡೆವಲಪ್ಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಎ ಗ್ರೇಡ್ ದೇವಸ್ಥಾನ ಇರುವಂಥದ್ದನ್ನ ನೀವು ತೊಗೊಂಡೋಗಿ ಅಕ್ವೇಷನ್ ಮಾಡಿಕೊಂಡು ಅದು ತಗೊಂಡು ಸರ್ಕಾರಿ ಆಡಳಿತಕಾರಿಯನ್ನು ಮಾಡಿ ಆ ದುಡ್ಡು ತೊಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ. ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಸರ್. ಗಾಳಿ ಆಂಜನೇಯ ಸ್ವಾಮಿದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದರು. ಇದಾದಮೇಲೆ ಅಲ್ಲೇನಾದ್ರು ಆಡಳಿತ ಮಂಡಳಿದಾರೋ ವೈಫಲ್ಯ ಇತ್ತು ಅಂತಂದರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು. ಏಕಾಏಕಿ ಮುಜರಾಯಿನವರು ಸುಮಾರು 40-50 ಕೋಟಿಯಷ್ಟು ಆದಾಯ ಇರುವಂಥ ಒಂದು ಸಂಸ್ಥೆಯನ್ನು ನೀವು ಮುಜರಾಯಿನವರು ಇವತ್ತು ಮುಜರಾಯಿಯವರು ತೊಗೊಂಡಿದ್ದಾರೆ ಅಂತಂತಂದರೆ ಇದು ಎಲ್ಲಿಗೆ ಹೋಗುತ್ತೆ, ಯಾವ ಥರ ಒಟ್ಟಾಣ ಆಗುತ್ತೆ? ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ, ಎಲ್ಲಿ ಎ ಗ್ರೇಡು ಟೆಂಪಲ್ಗಳಿದೆ, ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು ಅದು ಮತ್ತೆ ಅಕ್ವೇಷನ್ ಮಾಡಿಕೊಂಡು ಆ ದುಡ್ಡನ್ನ ತೊಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ. ದಯಮಾಡಿ ನಮ್ಮ ಒತ್ತಾಯ ಏನಿದೆ ಕೊಡಿ, ನಮಗೆ ಕೊಡಿ. ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನೇ ಅಕ್ವೇಷನ್ ಮಾಡ್ಕೊಳ್ಳೋಲ್ವಲ್ಲ ನೀವು? ಯಾಕೆ ನಿಮ್ಮ ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾಕೆ ಕಣ್ಣಾಗುತ್ತೆ? ಯಾಕೆ ಎ ಗ್ರೇಡ್ಗಳನ್ನ ನೀವು ಸಿ ಗ್ರೇಡ್ ತೊಗೊಳ್ಳಿ, ಸಿ ಗ್ರೇಡ್ ಡೆವಲಪ್ಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಎ ಗ್ರೇಡ್ ದೇವಸ್ಥಾನ ಇರುವಂಥದ್ದನ್ನ ನೀವು ತೊಗೊಂಡೋಗಿ ಅಕ್ವೇಷನ್ ಮಾಡಿಕೊಂಡು ಅದು ತಗೊಂಡು ಸರ್ಕಾರಿ ಆಡಳಿತಕಾರಿಯನ್ನು ಮಾಡಿ ಆ ದುಡ್ಡು ತೊಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ. ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಸರ್. ಗಾಳಿ ಆಂಜನೇಯ ಸ್ವಾಮಿದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದರು. ಇದಾದಮೇಲೆ ಅಲ್ಲೇನಾದ್ರು ಆಡಳಿತ ಮಂಡಳಿದಾರೋ ವೈಫಲ್ಯ ಇತ್ತು ಅಂತಂದರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು. ಏಕಾಏಕಿ ಮುಜರಾಯಿನವರು ಸುಮಾರು 40-50 ಕೋಟಿಯಷ್ಟು ಆದಾಯ ಇರುವಂಥ ಒಂದು ಸಂಸ್ಥೆಯನ್ನು ನೀವು ಮುಜರಾಯಿನವರು ಇವತ್ತು ಮುಜರಾಯಿಯವರು ತೊಗೊಂಡಿದ್ದಾರೆ ಅಂತಂತಂದರೆ ಇದು ಎಲ್ಲಿಗೆ ಹೋಗುತ್ತೆ, ಯಾವ ಥರ ಒಟ್ಟಾಣ ಆಗುತ್ತೆ? ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ, ಎಲ್ಲಿ ಎ ಗ್ರೇಡು ಟೆಂಪಲ್ಗಳಿದೆ, ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು ಅದು ಮತ್ತೆ ಅಕ್ವೇಷನ್ ಮಾಡಿಕೊಂಡು ಆ ದುಡ್ಡನ್ನ ತೊಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ. ದಯಮಾಡಿ ನಮ್ಮ ಒತ್ತಾಯ ಏನಿದೆ ಕೊಡಿ, ನಮಗೆ ಕೊಡಿ. ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನೇ ಅಕ್ವೇಷನ್ ಮಾಡ್ಕೊಳ್ಳೋಲ್ವಲ್ಲ ನೀವು? ಯಾಕೆ ನಿಮ್ಮ ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾಕೆ ಕಣ್ಣಾಗುತ್ತೆ? ಯಾಕೆ ಎ ಗ್ರೇಡ್ಗಳನ್ನ ನೀವು ಸಿ ಗ್ರೇಡ್ ತೊಗೊಳ್ಳಿ, ಸಿ ಗ್ರೇಡ್ ಡೆವಲಪ್ಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಎ ಗ್ರೇಡ್ ದೇವಸ್ಥಾನ ಇರುವಂಥದ್ದನ್ನ ನೀವು ತೊಗೊಂಡೋಗಿ ಅಕ್ವೇಷನ್ ಮಾಡಿಕೊಂಡು ಅದು ತಗೊಂಡು ಸರ್ಕಾರಿ ಆಡಳಿತಕಾರಿಯನ್ನು ಮಾಡಿ ಆ ದುಡ್ಡು ತೊಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ. ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಸರ್. ಗಾಳಿ ಆಂಜನೇಯ ಸ್ವಾಮಿದು ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದರು. ಇದಾದಮೇಲೆ ಅಲ್ಲೇನಾದ್ರು ಆಡಳಿತ ಮಂಡಳಿದಾರೋ ವೈಫಲ್ಯ ಇತ್ತು ಅಂತಂತಂದರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು. ಏಕಾಏಕಿ ಮುಜರಾಯಿನವರು ಸುಮಾರು 40-50 ಕೋಟಿಯಷ್ಟು ಆದಾಯ ಇರುವಂಥ ಒಂದು ಸಂಸ್ಥೆಯನ್ನು ನೀವು ಮುಜರಾಯಿನವರು ಇವತ್ತು ಮುಜರಾಯಿಯವರು ತೊಗೊಂಡಿದ್ದಾರೆ ಅಂತಂತಂದರೆ ಇದು ಎಲ್ಲಿಗೆ ಹೋಗುತ್ತೆ, ಯಾವ ಥರ ಒಟ್ಟಾಣ ಆಗುತ್ತೆ? ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ, ಎಲ್ಲಿ ಎ ಗ್ರೇಡು ಟೆಂಪಲ್ಗಳಿದೆ, ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು
ಅದು ಮತ್ತೆ ಅಕ್ವೈಷನ್ ಮಾಡಿಕೊಂಡು ಆ ದುಡ್ಡನ್ನ ತೊಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ. ದಯಮಾಡಿ ನಮ್ಮ ಒತ್ತಾಯ ಏನಿದೆ ಕೊಡಿ, ನಮಗೆ ಕೊಡಿ. ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನೇ ಅಕ್ವೈಷನ್ ಮಾಡ್ಕೊಳ್ಳೋಲ್ವಲ್ಲ ನೀವು. ಯಾಕೆ ನಿಮ್ಮ ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾಕೆ ಕಣ್ಣಾಗುತ್ತೆ? ಯಾಕೆ ಎ ಗ್ರೇಡ್ಗಳನ್ನ ನೀವು ಸಿ ಗ್ರೇಡ್ ತೊಗೊಳ್ಳಿ, ಸಿ ಗ್ರೇಡ್ ಡೆವಲಪ್ಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಎ ಗ್ರೇಡ್ ದೇವಸ್ಥಾನ ಇರುವಂಥದ್ದನ್ನ ನೀವು ತೊಗೊಂಡೋಗಿ ಅಕ್ವೈಷನ್ ಮಾಡಿಕೊಂಡು ಅದು ತಗೊಂಡು ಸರ್ಕಾರಿ ಆಡಳಿತಕಾರಿಯನ್ನು ಮಾಡಿ ಆ ದುಡ್ಡು ತೊಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ. ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಸರ್. ಗಾಳಿ ಆಂಜನೇಯ ಸ್ವಾಮಿ ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದರು. ಇದಾದಮೇಲೆ ಅಲ್ಲೇನಾದ್ರು ಆಡಳಿತ ಮಂಡಳಿದಾರೋ ವೈಫಲ್ಯ ಇತ್ತು ಅಂತಂದರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು. ಏಕಾಏಕಿ ಮುಜರಾಯಿನವರು ಸುಮಾರು 40-50 ಕೋಟಿಯಷ್ಟು ಆದಾಯ ಇರುವಂಥ ಒಂದು ಸಂಸ್ಥೆಯನ್ನು ನೀವು ಮುಜರಾಯಿನವರು ಇವತ್ತು ಮುಜರಾಯಿಯವರು ತೊಗೊಂಡಿದ್ದಾರೆ ಅಂತಂದರೆ ಇದು ಎಲ್ಲಿಗೆ ಹೋಗುತ್ತೆ? ಯಾವ ಥರ ಒಟ್ಟಾಣ ಆಗುತ್ತೆ? ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ, ಎಲ್ಲಿ ಎ ಗ್ರೇಡು ಟೆಂಪಲ್ಗಳಿದೆ, ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು ಅದು ಮತ್ತೆ ಅಕ್ವೈಷನ್ ಮಾಡಿಕೊಂಡು ಆ ದುಡ್ಡನ್ನ ತೊಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ. ದಯಮಾಡಿ ನಮ್ಮ ಒತ್ತಾಯ ಏನಿದೆ ಕೊಡಿ, ನಮಗೆ ಕೊಡಿ. ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನೇ ಅಕ್ವೈಷನ್ ಮಾಡ್ಕೊಳ್ಳೋಲ್ವಲ್ಲ ನೀವು. ಯಾಕೆ ನಿಮ್ಮ ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾಕೆ ಕಣ್ಣಾಗುತ್ತೆ? ಯಾಕೆ ಎ ಗ್ರೇಡ್ಗಳನ್ನ ನೀವು ಸಿ ಗ್ರೇಡ್ ತೊಗೊಳ್ಳಿ, ಸಿ ಗ್ರೇಡ್ ಡೆವಲಪ್ಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಎ ಗ್ರೇಡ್ ದೇವಸ್ಥಾನ ಇರುವಂಥದ್ದನ್ನ ನೀವು ತೊಗೊಂಡೋಗಿ ಅಕ್ವೈಷನ್ ಮಾಡಿಕೊಂಡು ಅದು ತಗೊಂಡು ಸರ್ಕಾರಿ ಆಡಳಿತಕಾರಿಯನ್ನು ಮಾಡಿ ಆ ದುಡ್ಡು ತೊಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ. ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಸರ್. ಗಾಳಿ ಆಂಜನೇಯ ಸ್ವಾಮಿ ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದರು. ಇದಾದಮೇಲೆ ಅಲ್ಲೇನಾದ್ರು ಆಡಳಿತ ಮಂಡಳಿದಾರೋ ವೈಫಲ್ಯ ಇತ್ತು ಅಂತಂದರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು. ಏಕಾಏಕಿ ಮುಜರಾಯಿನವರು ಸುಮಾರು 40-50 ಕೋಟಿಯಷ್ಟು ಆದಾಯ ಇರುವಂಥ ಒಂದು ಸಂಸ್ಥೆಯನ್ನು ನೀವು ಮುಜರಾಯಿನವರು ಇವತ್ತು ಮುಜರಾಯಿಯವರು ತೊಗೊಂಡಿದ್ದಾರೆ ಅಂತಂದರೆ ಇದು ಎಲ್ಲಿಗೆ ಹೋಗುತ್ತೆ? ಯಾವ ಥರ ಒಟ್ಟಾಣ ಆಗುತ್ತೆ? ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ, ಎಲ್ಲಿ ಎ ಗ್ರೇಡು ಟೆಂಪಲ್ಗಳಿದೆ, ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು ಅದು ಮತ್ತೆ ಅಕ್ವೈಷನ್ ಮಾಡಿಕೊಂಡು ಆ ದುಡ್ಡನ್ನ ತೊಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ. ದಯಮಾಡಿ ನಮ್ಮ ಒತ್ತಾಯ ಏನಿದೆ ಕೊಡಿ, ನಮಗೆ ಕೊಡಿ. ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನೇ ಅಕ್ವೈಷನ್ ಮಾಡ್ಕೊಳ್ಳೋಲ್ವಲ್ಲ ನೀವು. ಯಾಕೆ ನಿಮ್ಮ ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾಕೆ ಕಣ್ಣಾಗುತ್ತೆ? ಯಾಕೆ ಎ ಗ್ರೇಡ್ಗಳನ್ನ ನೀವು ಸಿ ಗ್ರೇಡ್ ತೊಗೊಳ್ಳಿ, ಸಿ ಗ್ರೇಡ್ ಡೆವಲಪ್ಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಎ ಗ್ರೇಡ್ ದೇವಸ್ಥಾನ ಇರುವಂಥದ್ದನ್ನ ನೀವು ತೊಗೊಂಡೋಗಿ ಅಕ್ವೈಷನ್ ಮಾಡಿಕೊಂಡು ಅದು ತಗೊಂಡು ಸರ್ಕಾರಿ ಆಡಳಿತಕಾರಿಯನ್ನು ಮಾಡಿ ಆ ದುಡ್ಡು ತೊಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ. ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಸರ್. ಗಾಳಿ ಆಂಜನೇಯ ಸ್ವಾಮಿ ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದರು. ಇದಾದಮೇಲೆ ಅಲ್ಲೇನಾದ್ರು ಆಡಳಿತ ಮಂಡಳಿದಾರೋ ವೈಫಲ್ಯ ಇತ್ತು ಅಂತಂದರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು. ಏಕಾಏಕಿ ಮುಜರಾಯಿನವರು ಸುಮಾರು 40-50 ಕೋಟಿಯಷ್ಟು ಆದಾಯ ಇರುವಂಥ ಒಂದು ಸಂಸ್ಥೆಯನ್ನು ನೀವು ಮುಜರಾಯಿನವರು ಇವತ್ತು ಮುಜರಾಯಿಯವರು ತೊಗೊಂಡಿದ್ದಾರೆ ಅಂತಂದರೆ ಇದು ಎಲ್ಲಿಗೆ ಹೋಗುತ್ತೆ? ಯಾವ ಥರ ಒಟ್ಟಾಣ ಆಗುತ್ತೆ? ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ, ಎಲ್ಲಿ ಎ ಗ್ರೇಡು ಟೆಂಪಲ್ಗಳಿದೆ, ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು ಅದು ಮತ್ತೆ ಅಕ್ವೈಷನ್ ಮಾಡಿಕೊಂಡು ಆ ದುಡ್ಡನ್ನ ತೊಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ. ದಯಮಾಡಿ ನಮ್ಮ ಒತ್ತಾಯ ಏನಿದೆ ಕೊಡಿ, ನಮಗೆ ಕೊಡಿ. ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನೇ ಅಕ್ವೈಷನ್ ಮಾಡ್ಕೊಳ್ಳೋಲ್ವಲ್ಲ ನೀವು. ಯಾಕೆ ನಿಮ್ಮ ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾಕೆ ಕಣ್ಣಾಗುತ್ತೆ? ಯಾಕೆ ಎ ಗ್ರೇಡ್ಗಳನ್ನ ನೀವು ಸಿ ಗ್ರೇಡ್ ತೊಗೊಳ್ಳಿ, ಸಿ ಗ್ರೇಡ್ ಡೆವಲಪ್ಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಎ ಗ್ರೇಡ್ ದೇವಸ್ಥಾನ ಇರುವಂಥದ್ದನ್ನ ನೀವು ತೊಗೊಂಡೋಗಿ ಅಕ್ವೈಷನ್ ಮಾಡಿಕೊಂಡು ಅದು ತಗೊಂಡು ಸರ್ಕಾರಿ ಆಡಳಿತಕಾರಿಯನ್ನು ಮಾಡಿ ಆ ದುಡ್ಡು ತೊಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ. ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ
ಸರ್, ಗಾಳಿ ಆಂಜನೇಯ ಸ್ವಾಮಿ ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನು ಕೊಟ್ಟಿದ್ದರು. ಇದಾದಮೇಲೆ ಅಲ್ಲೇನಾದ್ರು ಆಡಳಿತ ಮಂಡಳಿದಾರೋ ವೈಫಲ್ಯ ಇತ್ತು ಅಂತಂದರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು. ಏಕಾಏಕಿ ಮುಜರಾಯಿನವರು ಸುಮಾರು 40-50 ಕೋಟಿಯಷ್ಟು ಆದಾಯ ಇರುವಂಥ ಒಂದು ಸಂಸ್ಥೆಯನ್ನು ನೀವು ಮುಜರಾಯಿನವರು ಮುಜರಾಯಿಯವರು ತೊಗೊಂಡಿದ್ದಾರೆ ಅಂತಂದರೆ ಇದು ಎಲ್ಲಿಗೆ ಹೋಗುತ್ತೆ, ಯಾವ ಥರ ಒಟ್ಟಾಣ ಆಗುತ್ತೆ? ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ, ಎಲ್ಲಿ ಎ ಗ್ರೇಡು ಟೆಂಪಲ್ಗಳಿದೆ, ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು ಅದು ಮತ್ತೆ ಅಕ್ವೈಷನ್ ಮಾಡಿಕೊಂಡು ಆ ದುಡ್ಡನ್ನ ತೊಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ. ದಯಮಾಡಿ ನಮ್ಮ ಒತ್ತಾಯ ಏನಿದೆ, ಕೊಡಿ, ನಮಗೆ ಕೊಡಿ. ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನೇ ಅಕ್ವೈಷನ್ ಮಾಡ್ಕೊಳ್ಳೋಲ್ವಲ್ಲ ನೀವು? ಯಾಕೆ ನಿಮ್ಮ ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾಕೆ ಕಣ್ಣಾಗುತ್ತೆ? ಯಾಕೆ ಎ ಗ್ರೇಡ್ಗಳನ್ನ ನೀವು ಸಿ ಗ್ರೇಡ್ ತೊಗೊಳ್ಳಿ, ಸಿ ಗ್ರೇಡ್ ಡೆವಲಪ್ಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಎ ಗ್ರೇಡ್ ದೇವಸ್ಥಾನ ಇರುವಂಥದ್ದನ್ನ ನೀವು ತೊಗೊಂಡೋಗಿ ಅಕ್ವೈಷನ್ ಮಾಡಿಕೊಂಡು ಅದು ಸರ್ಕಾರಿ ಆಡಳಿತಗಾರಿಯನ್ನು ಮಾಡಿ ಆ ದುಡ್ಡು ತೊಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ. ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ.